ನಾನೆಲ್ಲಪ್ಪ ಹೋಗಲಿ, ಮಾಮೂಲಿ ನಮ್ಮ ಮಟ್ಟದಲ್ಲೇ ಇದ್ದೀನಿ. ನೀವೇನ್ರಪ್ಪ ಮದುವೆ ಆಗಿರೋರು, ಹೆಂಡತಿ ಮಕ್ಕಳ ಜೊತೆ ಆರಾಮಿರ್ತೀರ. ಹಾಂ, ಸೂರಿನ ಅವ್ನು ಫೋನು ತೆಗೆಯಲ್ಲ. ಆಸಮಿ ಮಕ ನಡಿ 1 ತಿಂಗಳಾಯ್ತು. ತಡಿತೀರ ಒಂದು ನಿಮಿಷ. ಸೂರಿ, ಎಲ್ಲ ಹಾಳಾಗೋಗಿದ್ದೆ, 1 ತಿಂಗಳಿಂದ ಕಾಣಿಸ್ತಾ ಇರಲಿಲ್ಲ. ಯಾಕೋ ಹಿಂಗೆ ಮದುವೆ ನಿಂತರ ನಾಚ್ಕೋತಾ ಇದೆಯಾ? ಮದುವೆನಲ್ಲ, ಮದುವೆ ಗಂಡು. ನನಗೆ ಮದುವೆ ಫಿಕ್ಸ್ ಆಯ್ತು. ಮದುವೆನಾ? ತಗ, ಮಿಸ್ ಮಾಡದೆ ಬರಬೇಕು. ಲೋ, ಇದು ನಿಮ್ಮ ಮದುವೆ ಇನ್ವಿಟೇಷನ್ ಥರ ಕಾಣಿಸ್ತಿಲ್ಲ ನನಗೆ. ನೀನು ತಿಥಿ ಕಾರ್ಡ್ ಥರ ಕಾಣಿಸ್ತಿದೆಯಲ್ಲೋ. ನೀನೇನಪ್ಪ ಅಪ್ಶಕ್ನೆಲ್ಲ ಮಾತಾಡ್ತೀಯ? ತಿಥಿ ಅಂದರೆ ಸತ್ತಾಗಿ ಮಾಡುತ್ತಾನೆ. ಲೋ, ಮದುವೆ ಅಂದ್ರೆ ಇನ್ನೇನು, ಗಂಡ ಹೈಕಳಿಗೆ ಒಂಥರ ತಿಥಿ ಇದ್ದಂಗೆ. ಅದು ಹೆಂಗೆ ಹೇಳ್ತೀನಿ ನೋಡಪ್ಪ, ನೀನೀಗ ಸಿಂಗಲ್ ಬೆಡ್ರೂಮ್ ಮನೇಲಿದೆಯಾ, ಮತ್ತೆ ಓಡಾಡೋಕ್ಕೆ ಒಂದು ಬೈಕ್ ಇಟ್ಕೊಂಡಿದ್ಯಾ. ಮನೆ ಬಾಡಿಗೆ, ದಿನಸಿ, ಅದು ಇದು ಎಲ್ಲ ಸೇರಿ ತಿಂಗಳಿಗೆ ನಿಂಗೆ 20,000 ಖರ್ಚು ಬರ್ಬೋದು ಅಷ್ಟೇ. ಅದೇ ನೀ ಮದುವೆ ಆದರೆ ಆಕ್ಷನ್ ಎಲ್ಲವೂ ಡಬಲ್ ಆಗ್ತಾ ಹೋಗುತ್ತೆ. ಈಗ ಸಿಂಗಲ್ ಬೆಡ್ರೂಮ್ ಮನೇಲಿ ಇದೆಯಾ, ಡಬಲ್ ಬೆಡ್ರೂಮ್ ಮನೆ ಆಗುತ್ತೆ. ಬೈಕ್ ಜೊತೆ ಕಾರು ಬಂದು ಸೇರ್ಕೊಳತ್ತೆ. ಹೊಸದಾಗಿ ಮದುವೆ ಆಗಿರ್ತೀಯ, ಹೆಂಡ್ತಿನ ಟ್ರಿಪ್ಪಿಗೆ ಕರ್ಕೊಂಡು ಹೋಗ್ಬೇಕು. ಜೊತೆಗೆ ಮಾಲು, ಪಾರ್ಕು, ಸಿನಿಮಾ, ಶಾಪಿಂಗು, ಇದ್ರ ಖರ್ಚು ಸೇರ್ಕೊಳತ್ತೆ. ಇದೇ ಜೋಶಲ್ಲಿ ಮಗು ಆಯಿತು ಅನ್ಕೋ, ಮಗುದು ವ್ಯಾಕ್ಸಿನ್ನು, ಬಟ್ಟೆ, ಆಸ್ಪತ್ರೆ, ಸ್ಕೂಲು, ಹಿಂಗೆ ಖರ್ಚು ದಿನೇ ದಿನೇ ಜಾಸ್ತಿ ಆಗ್ತಾ ಹೋಗುತ್ತೆ. ಆಕ್ಷನ್ ಇದ್ರ ಜೊತೆಗೆ ಕರೆಂಟ್ ಬಿಲ್ಲು, ಮೊಬೈಲ್ ಬಿಲ್ಲು, ದಿನಸಿ ಬಿಲ್ಲು, ಕೇಬಲ್ ಬಿಲ್ಲು, ವಾಟರ್ ಬಿಲ್ಲು ಎಲ್ಲ ಒಂದಕ್ಕೊಂದು ಜಾಸ್ತಿ ಆಗ್ತಾ ಹೋಗುತ್ತೆ. ಜೊತೆಗೆ ಅವ್ರ ನೆಂಟರು, ನಿಮ್ಮ ನೆಂಟರು, ದೂರದ ನೆಂಟರು ಎಲ್ಲ ಮನೆಗೆ ಬರ್ತಾರೆ. ಅದ್ರ ಖರ್ಚು ಸೇರ್ಕೊಂಡು ಎಲ್ಲದು ಹನುಮಂತನ ಬಾಲ ಥರ ಉದ್ದಾಗ್ತಾ ಹೋಗುತ್ತೆ. ಸಂಬಳ ಎಷ್ಟಪ್ಪ? 30,000. ದುಡಿಮೆ 30, ಖರ್ಚು 1 ಲಕ್ಷ. ಪ್ರತಿ ತಿಂಗಳು 70,000 ಸಾಲ ಮಾಡ್ಬೇಕು ನೀನು. ನಿಂದು ಗೌರ್ಮೆಂಟ್ ಕೆಲಸ ಅಲ್ಲ, ನಿನಗೆ ಸಾಲ ಯಾರು ಕೊಡ್ತಾರಪ್ಪ? ಅದು ಸರಿ, ಮದುವೆ ಖರ್ಚು ಯಾರದಪ್ಪ? ನಿಂದ ಹುಡುಗಿ ಕಡೆ ಅರ್ಧ? ನಮ್ಮದೇ 5 ಲಕ್ಷ ಆಗ್ತಿದೆ. 5 ಲಕ್ಷ? ಅದೊಂದು 5 ಲಕ್ಷ, ಇದೊಂದು ವರ್ಷಕ್ಕೆ 7-8 ಲಕ್ಷ. ಹಿಂಗೆ ಹೋದರೆ 3 ವರ್ಷಕ್ಕೆ 25-30 ಲಕ್ಷ ಸಾಲದಲ್ಲಿ ಮುಳುಗಿರ್ತೀಯ ನೀನು. ಆಮೇಲೆ ಸಾಲ್ಗಾರರು ದಿನ ಮನೆ ಹತ್ರ ಬಂದು ನಿಂತ್ಕೋತಾರೆ. ಆಗ ಉಳಿದಿರೋದು ನಿನಗೆ 2 ಆಪ್ಷನ್ನು. ಒಂದ ಸೂಸೈಡ್ ಮಾಡ್ಕೋಬೇಕು, ಇಲ್ಲ ಹೆಂಡತಿ ಮಕ್ಕಳನ್ನ ಬಿಟ್ಟು ಓಡೋಗ್ಬೇಕು. ಅದಕ್ಕೆ ಇದನ್ನು ತಿಥಿ ಕಾರ್ಡು ಒಂದಿದ್ದು. ಮದುವೆ ಆಗಬೇಕು ಬೇಡವೋ, ಹಿಂಗೆ ಇರಬೇಕು, ಯೋಚನೆ ಮಾಡು. ಅಪ್ಪ, ನನಗೆ ಮದುವೆ ಬೇಡ. ಹುಡುಗಿ ಕೇಳಿದ್ರೆ ಏನು ಹೇಳ್ತೀಯ? ನಾವು ಯಾರೋ ಹುಡುಗಿನ ಇಷ್ಟಪಟ್ಟಿದ ಕರ್ಕೊಂಡು ಓಡೋದಾನೆ, ಮನೇಲಿಲ್ಲ ಅಂತ ಹೇಳ್ಬಿಡು ಅಷ್ಟೇ. ನೀನು ಏನೇ ಹೇಳಿ ನನಗೆ ಮದುವೆ ಬೇಡ. ಸುರೇಶ, ಧ್ಯಾನ ಮಾಡ್ತಾ ಇದೀಯನೋ? ನಂದು ಮದುವೆ ಫಿಕ್ಸ್ ಆಗಿದೆ, ತಗೋ. ಖಂಡಿತ ಬರ್ಬೇಕಪ್ಪ, ಬರಲ್ಲ? ಸುರೇಶ, ನಮ್ ಡೈಲಾಗ್ ಹೇಳಿಲ್ಲಲ್ಲೋ? ಹೌದಲ್ವಾ? ನಾನ್ ರಮೇಶ್. ನಾನ್ ಸುರೇಶ್. ನಮ್ಮ ಬಗ್ಗೆ ಗೊತ್ತಲ್ಲ. ನಮಸ್ಕಾರ.